ರಾಜಣ್ಣ, ಯಾಕ್ಲ ಹಿಂಗೆ ಮಾಡ್ಬಿಟ್ಟೆ? ಕನಕ ನಿನ್ನ ಹೆತ್ತ ಮಗಳಲ್ಲ ಅನ್ನೋ ಸತ್ಯನ ನಿನ್ನೆದೆಲ್ಲೇ ಮುಚ್ಚಿಟ್ಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿಯಲ್ಲೋ. ಆವತ್ತೇ ಆ ಮಗಿನ ಅದ್ರ ಜಾಗ ಸೇರಿಸ್ಬಿಟ್ಟಿದ್ರೆ ಇವತ್ತು ಅದು ನಮ್ಮನ್ನ ಬಿಟ್ಟು ಹೋಗುತ್ತೆ ಅನ್ನೋ ಸಂಕಟದಿಂದ ಗೋಳಾಡೋ ಗೋಜೆ ಇದ್ದಿಲ್ವಲ್ಲೋ. ಹೊಟ್ಟೆಲಿ ಹೊಡ್ತಿದ್ರೆ ಇಲ್ಲ, ಹಿಂದೂ ಮುಂದೆ ನೋಡಿದಿರ ಅನಾಥ ಮಗುನ ಇನ್ನು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ಯಲ್ಲ. ಎಂತ ಅಂತ ಕರ್ಣಲ ನಿಂದು. ರಾಜಣ್ಣ, ನಿನ್ನೆ ಪಿರೋತಿ ಎಗ್ಲ ವಿಷ ಆಯ್ತದೆ. ಕನಕ ನಿಂತರನೆ ಪಿರೋತಿಯಿಂದ ಎಲ್ರೂ ಗೆದ್ದವಳೆ. ಕುಬೇರನ ದಾರಿಗೆ ತರಕ್ಕೆ ನಿನ್ನ ಕೈಲಾಗದೆ ತಿಪ್ಪುರ್ಲಾಗ ಹಾಕದೆ ಅಂಥವನ್ನ ಮನುಷ್ಯನನ್ನಾಗಿ ಮಾಡಿ ದುಡಿಯಕ್ಕೆ ಹಚ್ಚವಳೆ ಕಡ್ಲ. ಶಾಂತನ ಕಣ್ ತಿರ್ಸವಳೆ, ಅವಳ ಜೀವ ಉಳಿಸವಳೆ ಕಡ್ಲ. ಈ ಮನೆಗೋಸ್ಕರ ಅವಳ ಜೀವ ತೇಯ್ದು ಕಡಿಕೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊಂಟೋಗವಳೆ ಕಡ್ಲ. ಈಗ ಅವಳ ನಾವು ಕಡ್ಕೊಳ್ಳೋದು ಹೆಂಗಲ್ಲ ಹೇಳ ರಾಜಣ್ಣ. ರಾಜಣ್ಣ, ಲಕ್ಷ್ಮಿ ಹೇಳೋದ್ರೆ ಆಗೋ ನ್ಯಾಯ ಐತೆ ಕಡ್ಲ. ಸತ್ಯ ಹೇಳಬೇಕು ದಿಟ. ಆದ್ರೆ ಕನಕನ್ ಕಳ್ಕೊಳ್ಳೋ ಶಕ್ತಿ ನಂಗಿಲ್ಲ ಕಡ್ಲ. ನೀನೇ ಇದ್ದಿದ್ರೆ ಏನಾರ ತೀರ್ಮಾನ ಮಾಡ್ತಿದ್ಯೋ ಏನೋ. ಆದ್ರೆ ನೀನೋಗಿ ದೇವ್ರ ಪದ ಸೇರ್ಕೊಂಬಿಟ್ಟೆ. ನಿನ್ ಜಾಗದಾಗ ನಿಂತು ನಾನು ತೀರ್ಮಾನ ಮಾಡಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಕಡ್ಲ. ಈಗ ನೀನೇ ಏನಾರ ದಾರಿ ತೋರಿಸ್ಲ, ಈಗ ನೀನೇ ಏನಾರ ದಾರಿ ತೋರಿಸ್ಲ ರಾಜಣ್ಣ, ನೀನೇ ದಾರಿ ತೋರಿಸ್ಲ. ಮಾವ, ಏನೋ ಮಾತಾಡ್ಬೇಕು ಅಂತ ಕರೆದ್ರಂತೆ. ಸ್ವಲ್ಪ ನಿನ್ನ ಹತ್ರ ಮಾತನಾಡ್ಬೇಕಿತ್ತು. ಮಾವ, ನೀವೇನು ಮಾತಾಡಬೇಕು ಅಂತಿದ್ದೀರಾ ಅಂತ ನನಗೆ ಗೊತ್ತು. ನಿನ್ನೆ ಚೆಕ್ ಪೇಮೆಂಟ್ಸ್ ಬಗ್ಗೆ ಕೇಳೋದಕ್ಕೆ ತಾನೇ ನೀವು ನನ್ನ ಕರೆದಿದ್ದು. ಮಾಡಿ ತಪ್ಪನ್ನು ಮತ್ತೆ ಮಾಡ್ತೀನ ಮಾವ? ನಿನ್ನೆ ಎಷ್ಟು ಚೆಕ್ಗಳು ಪಾಸ್ ಆಯಿತು, ಯಾವ್ಯಾವ ಕಂಪನಿಗೆ ಸೇರಿದ್ದು ಅನ್ನೋ ಪ್ರತಿಯೊಂದು ಡೀಟೇಲ್ಸು ನೀವು ನಿರೀಕ್ಷಿಸೋ ಹಾಗೆ ನನ್ನ ಫಿಂಗರ್ ಟಿಪ್ಸಲ್ಲೇ ಇದೆ. ಎಲ್ಲ ಹೇಳ ಮಾವ. ವೆರಿ ಗುಡ್ ಕನಕ. ಹೇಳಿದ ಕೆಲಸನ ಚಾಚು ತಪ್ಪದೆ ನೀನು ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೆ ಈ ಮನೆಗೆ ನೀನು ಕಾಲಿಟ್ಟ ತಕ್ಷಣ ಈ ಮನೆಯಲ್ಲಿ ನಿನ್ನ ಕರ್ತವ್ಯ ಏನು ಅಂತ ನಾನು ತಿಳಿಸ್ಕೊಡ್ಬೇಕಾಗಿತ್ತು. ತಿಳಿಸ್ಕೊಡ್ಲಿಲ್ಲ, ತಪ್ಪು ಮಾಡಿಬಿಟ್ಟೆ. ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರ್ದು, ನೀನೇ ಹೇಳಿತ್ತು ಅಲ್ವಾ? ನನಗೆ ನೀವೇನು ಹೇಳ್ತಿದ್ದೀರೋ ಗೊತ್ತಾಗ್ತಿಲ್ಲ ಮಾವ. ಆಫೀಸಿನ ಸೂಕ್ಷ್ಮ ಎಲ್ಲ ಹೇಳಿದಿರಲ್ಲ, ಮತ್ತಿನ್ನೇನಿದೆ? ಇದು ಆಫೀಸಿನ ಫೈಲ್ಗಳಿಗೆ ಸಂಬಂಧಿಸಿದ್ದಲ್ಲ ಕನಕ, ನಿನ್ನ ಲೈಫ್ಗೆ ಸಂಬಂಧಿಸಿದ್ದು. ಕನಕ, ನಿನಗೆ ಜ್ಞಾಪಕ ಇದೆಯಾ? ನೀನು ಈ ಮನೆಗೆ ಬಂದಾಗ ಹೇಳಿದ್ದೆ, ಈ ಮನೆಯಲ್ಲಿರೋರ ಬಗ್ಗೆ ನಾನು ಹೇಳೋ ಗೋಜಿಲ್ಲ, ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ಅಂತ. ಹಾ, ಗೊತ್ತಾಗಿದೆ ಮಾವ. ನಾನಿಲ್ಲಿ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲ ಕನಕ, ನೀನು ಅರ್ಥ ಮಾಡ್ಕೊಂಡಿರೋದು ನಿಜ ಅಲ್ಲ. ನೀನು ಅವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ. ನಿಜ ಹೇಳಬೇಕು ಅಂದ್ರೆ ಆ ಗೋಮುಖ ವ್ಯಾಘ್ರಗಳು ನಿನ್ನನ್ನು ದಿಕ್ತಪ್ಸಿವೆ. ಇಲ್ಲ ಮಾವ, ಅವರೆಲ್ಲ ತುಂಬ ಒಳ್ಳೆಯವರು. ಅವ್ರಿಗೆಲ್ಲ ಒಳ್ಳೆ ಮನಸ್ಸಿದೆ. ಗುರ್ತು ಪರಿಚಯ ಸಂಬಂಧ ಒಂದೂ ಇಲ್ದಿರೋ ನನ್ನನ್ನೇ ಇಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂದರೆ ಅವ್ರು ಕೆಟ್ಟೋರಾಗಕ್ಕೆ ಹೇಗೆ ಸಾಧ್ಯ ಮಾವ? ನಾಟಕ ಕನಕ, ಅದೆಲ್ಲ ಕಳ್ಳ ನಾಟಕ.
ಈ ಮನೆಯ ಒಬ್ಬೊಬ್ಬರ ಗುಣ ಬಣ್ಣ ಬೇರೆನೇ ಇದೆ. ಈಗ ನೋಡ್ರದ್ದು ಯಾವುದು ಸತ್ಯ ಅಲ್ಲ. ಎಲ್ಲರೂ ಮುಖವಾಡಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನತ್ತೆ ಪದ್ಮಾವತಿ, ಅವಳನ್ನ ಒಳ್ಳೆಯವಳು ಸಂಪನ್ನಳು ಅಂದ್ಕೊಂಡ್ಬಿಟ್ಟಿದೆಯಲ್ಲ. ಅಲ್ಲ, ಅವಳೊಬ್ಳು ವಂಚಕಿ, ಮನೆ ಮುರುಕಿ. ನನ್ನ ಮಗನನ್ನ ಕೈವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮಾವ, ಯಾಕೆ ಅತ್ತೆ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀರಾ? ಅವಳು ನಿಮ್ಮ ಹತ್ರ ನಾಟಕ ಆಡ್ತಾ ಇದ್ದಾಳಮ್ಮ, ನಾಟಕ ಆಡ್ತಿದ್ದಾಳೆ. ಈ ಮನೆಗೆ ಹೆಗ್ಗಣ ತರ ಹೋಗಿದ್ದಾಳೆ. ಈ ಮನೆಯನ್ನ ಲೂಟಿ ಮಾಡಿದ್ದಾಳೆ. ನನ್ನ ತಮ್ಮನನ್ನ ಶಾಶ್ವತವಾಗಿ ನನ್ನಿಂದ ದೂರ ಮಾಡಿದ್ದಾಳೆ. ಈ ಮನೆ ಆಸ್ತಿ ಬಿಡು, ಸಂಪತ್ ಬಿಡು, ಅದಕ್ಕಿಂತ ಮಿಗಿಲಾಗಿರೋ ನನ್ನ ಒಬ್ಬನೆಯ ಮಗ ಅವನು ನನ್ನ ಪ್ರೀತಿಯ ನಾಟಕ ಮಾಡಿ ತನ್ನ ಕಡೆ ಸೆಳ್ಕೊಂಡ್ಬಿಟ್ಟಿದ್ದಾಳೆ. ಕಪಟ, ನಾಟಕ, ಸುಳ್ಳು, ತಟಬಟ, ಈ ಎಲ್ಲ ಕಡೆಯಿಂದ ನನ್ನ ಮಗನಿಗೆ ಸತ್ಯ ಗೊತ್ತಾಗ್ದಾಗ ಮಾಡಿದ್ದಾಳೆ. ಪ್ರೀತಿಯ ತೆರೆಯನ್ನು ಎಳೆದ್ಬಿಟ್ಟಿದ್ದಾಳೆ. ಇನ್ನು ಆ ನೀಲ್ಕಂಠ ಅನ್ನೋನು ಅಕ್ಕನ ಕುತಂತ್ರಕ್ಕೆ ಕುಮ್ಮಕ್ ಕೊಡ್ತಾ, ಪಿತೂರಿಗೆ ಕೈ ಜೋಡಿಸ್ತಾ ಈ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡ್ತಿದ್ದಾನೆ. ಅವನಿಗೆ ತನ್ನ ಮಗಳನ್ನು ಕೊಟ್ಟು ಅವಳನ್ನೂ ಸಹ ಈ ಕುತಂತ್ರ ಅಸ್ತ್ರವನ್ನಾಗಿ ಬಳಸ್ತಿದ್ದಾಳೆ ಆ ಪದ್ಮಾವತಿ. ಇನ್ನು ನಿನ್ನ ಪ್ರೀತಿಯ ಅತ್ತೆ ಪದ್ಮಾವತಿಯ ಮಗ ಓದ್ತೀನಿ ಅಂತ ದೂರದಲ್ಲೆಲ್ಲೋ ಹೋಗಿ ಪುಂಡುಪೋಕಗಳ ಜೊತೆ ಸೇರ್ಕೊಂಡಿದ್ದಾನೆ. ಇವರೆಲ್ಲರ ಮಧ್ಯೆ ನಿರ್ಗಂಡ ಅವಿನಾಶ ಒಳ್ಳೆಯದು ಕೆಟ್ಟದರ ವಿವೇಚನೆ ಇಲ್ಲದೆ ಬಾವಿ ಕಪ್ಪೆ ಥರ ಬೆಳೆದ್ಬಿಟ್ಟಿದ್ದಾನೆ. ಇವರೆಲ್ಲ ಸೇರ್ಕೊಂಡು ನನ್ನ ಮಗನ್ನ ಯಾವ ಸ್ಥಿತಿ ತರ್ತಾರೋ ಅಂತ ಯೋಚನೆ ಆಗ್ಬಿಟ್ಟಿದೆ ಕಣೋ ನನಗೆ. ಕನಕ, ನೀನು ಈ ಮನೆಯ ಸೊಸೆಯಾಗಿ ಮಾಡಬೇಕಾಗಿರೋ ಕರ್ತವ್ಯ ಏನು ಗೊತ್ತಾ? ಮೊದಲು ಅವಿನಾಶನ್ನ ಅವರ ಮಾಯಾಜಾಲದಿಂದ ಬಿಡುಗಡೆಗೊಳಿಸಬೇಕು. ನಿನಗೆ ಸಹಾಯ ಮಾಡೋ ನೆಪದಲ್ಲಿ ಮನೆ ಕರ್ಕೊಂಡ್ಬಂದಿದ್ದು ಇದೇ ಕಾರಣಕ್ಕೋಸ್ಕರ. ನನ್ನ ಮಗನಿಗೆ ಕೌದಿರೋ ಮಂಪರಿನಿಂದ ಆಚೆ ಕರ್ಕೊಂಡ್ಬಂದು ಅವನನ್ನ ಮನಃಪರಿವರ್ತನೆ ಮಾಡಬೇಕು. ಅವರ ನಿಜ ಬಣ್ಣ ಗೊತ್ತಾಗ ಮಾಡಬೇಕು. ಅವನೇ ಒಂದು ದಿವಸ ಅವರನ್ನ ಈ ಮನೆಯಿಂದ ಕತ್ತಿಡಿದು ಆಚೆ ನೂಕಬೇಕು. ಆಗ ಮಾಡಬೇಕು. ಆಗ ನಾನು ನೀನು ನನ್ನ ಸೊಸೆ ಅಂತ ಮೆಚ್ಕೋತೀನಿ, ಹೆಮ್ಮೆಯಿಂದ ಹೇಳ್ಕೋತೀನಿ. ಕನಕ, ಏನು ಹಾಗೆ ನಿಂತ್ಬಿಟ್ಟೆ? ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಹಾಂ ಮಾವ, ಅರ್ಥ ಆಯಿತು. ನಿಮ್ಮ ಮನಸ್ಸಲ್ಲಿ ಎಷ್ಟು ವಕ್ರ ಬುದ್ಧಿ ಇದೆ ಅಂತ ಇವಾಗ ಅರ್ಥ ಆಯಿತು. ಕನಕ, ಏನು ಹೇಳ್ತಾ ಇದ್ದೆ ನೀನು? ಮಾವ, ನೀವು ದೊಡ್ಡೋರು, ಜೀವನದ ಅನುಭವ ಇರೋರು. ಆದರೂ ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ತಪ್ಪಿರೋದು ಅವರಲ್ಲ, ನಿಮ್ಮಲ್ಲಿ. ಏನು ನನ್ನಲ್ಲಿ ತಪ್ಪಿದ್ಯಾ? ಹೌದು ಮಾವ, ನಿಮ್ಮ ದೃಷ್ಟಿಕೋನ, ನಿಮ್ಮ ಯೋಚನೆ ಎಲ್ಲದರಲ್ಲೂ ತಪ್ಪಿದೆ. ಸರಿ ಅನ್ನೋದನ್ನು ಒಪ್ಕೊಳ್ಳೋ ಮನಸ್ಥಿತಿನೇ ಇಲ್ಲ ನಿಮಗೆ. ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಅವರಲ್ಲಿ ತಪ್ಪುಗಳನ್ನ ಹುಡುಕ್ತಿದ್ದೀರಿ. ಅವ್ರು ತಪ್ಪು ಮಾಡ್ತಿದ್ದಾರೆ ಅಂದ್ಕೊಂಡು ನೀವೇ ತಪ್ಪುಗಳನ್ನ ಮಾಡ್ತಿದ್ದೀರಲ್ಲ ಮಾವ. ಇಷ್ಟೆಲ್ಲ ಹೆಗ್ನಗಳ ಥರ ಲೂಟಿ ಮಾಡ್ತಿದ್ದಾರೆ ಅಂತಿದ್ದೀರಲ್ಲ, ಇದಕ್ಕೆಲ್ಲ ನಿಮ್ಮ ಹತ್ರ ಏನು ಆಧಾರ ಇದೆ? ಅತ್ತೆ ರಹಸ್ಯವಾಗಿ ಯಾವುದಾದ್ರೂ ಆಸ್ತಿ ಮಾಡಿದಾರಾ? ಬೇರೆ ಕಂಪನಿ ಕಟ್ಟಿದಾರಾ? ಯಾವುದಾದ್ರೂ ಬ್ಯಾಂಕಲ್ಲಿ FD ಇಟ್ಟಿದ್ದಾರಾ? ಇಲ್ಲ
ಲಾಕರಲ್ಲಿ ಕೊಳ್ತು ಹೋಗೋ ಅಷ್ಟು ಚಿನ್ನ ತುಂಬಿದಾರ? ಯಾಕೆ ಸುಮ್ಮನಾಗ್ಬಿಟ್ರಿ ಮಾವ? ಹೇಳಿ, ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಪುರಾವೆ ಇದೆಯಾ? ನಿಮ್ಮ ಹತ್ರ ಯಾವ ಸಾಕ್ಷಿ ಆಧಾರನೂ ಇಲ್ಲ ಅಲ್ವಾ ಮಾವ? ಆದರೂ ಇಂಥದ್ದೊಂದು ಅನುಮಾನ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರತ್ತೆ. ಒಂದು ವೇಳೆ ಅವ್ರು ಕೋಟಿಗಟ್ಟಲೆ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳಿ. ಅಷ್ಟೊಂದು ದುಡ್ಡು ಇದ್ದಿದ್ರೆ ಎಲ್ಲೋ ಓದ್ತಾರ ಅವ್ರ ಮಗನ್ಗೆ ಬರೀ 25,000 ಕಳ್ಸಕ್ಕೆ ಇಷ್ಟೊಂದು ಪಾಡ್ಬೇಕಾಗಿತ್ತ? ನಿಮ್ಮ ಮುಂದೆ ಕೈ ಒಡ್ಡಿ ಚೀಥೂ ಅನ್ಸ್ಕೋಬೇಕಾಗಿತ್ತ? ಎಲ್ರ ಮುಂದೆ ಮರ್ಯಾದೆ ಕಳ್ಕೋಬೇಕಾಗಿತ್ತ ಮಾವ? ನಿಮ್ಮನ್ನ ಲೆಕ್ಕಕ್ಕೆ ತಗೊಳ್ದೆ ಲಕ್ಷ ಲಕ್ಷ ದುಡ್ಡನ್ನ ಕಳಿಸ್ಬಹುದಾಗಿತ್ತಲ್ವಾ? ಕನಕ, ಹಾಗಲ್ಲ ಮಾತು. ನಾನು ಹೇಳೋದನ್ನ ಕೇಳು. ನೀವಿನ್ನೇನು ಹೇಳೋದು ಬೇಡ ಮಾವ. ಅತ್ತೆ ನಿಸ್ವಾರ್ಥವಾಗಿ ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ತಿದ್ದಾರೆ ಅಂತ ನನಗೆ ಗೊತ್ತು. ಅದಕ್ಕಿಂತಲೂ ಹೆಚ್ಚಾಗಿ ತಾಯಿ ಇಲ್ಲದ ನಿಮ್ಮ ಮಗನಿಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ. ಅಮ್ಮನ ಸ್ಥಾನದಲ್ಲಿ ನಿಂತು ಸಾಕಿ ಸಲಹಿದ್ದಾರೆ. ಹೌದು ಮಾವ, ಮಗನ ಪ್ರೀತಿ ನಂದೊಬ್ಬಂದೇ ಆಗಬೇಕು ಅನ್ನೋ ಪೊಸೆಸಿವ್ನೆಸ್ಸಿಂದ ನೀವು ಹೀಗೇನೇನೋ ಕಲ್ಪನೆ ಮಾಡಿಕೊಂಡು ನರಳ್ತಿದ್ದೀರ. ಇನ್ನು ಸ್ವಲ್ಪ ದಿನ ಹೋದರೆ ನಿಮ್ಮ ಮಗನ ಪ್ರೀತಿನ ನಾನು ಹಂಚ್ಕೋತಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಕೆಟ್ಟೋಳಾಗಿ ಕಾಣಬಹುದು. ಮಾವ, ಇದು ಒಂದು ಗೀಳು ಅಷ್ಟೆ. ನಿಮ್ಮನ್ನು ನೀವು ತಿದ್ಕೊಳ್ಳಿ, ಸಂಬಂಧಗಳನ್ನ ನೋಡೋ ರೀತಿನ ಬದಲಾಯಿಸ್ಕೊಳ್ಳಿ, ಆಗೆಲ್ಲ ಸರಿ ಹೋಗುತ್ತೆ. ಏನು ಯಜಮಾನ್ರಿ ಇದು? ನೀವಿಷ್ಟೆಲ್ಲ ಹೇಳಿದ್ರು ನಿಮ್ಮ ಸೊಸೆ ಯಾವುದನ್ನು ನಂಬದೆ ಹಾಗೆ ಹೋಗ್ಬಿಟ್ಲಲ್ಲ. ಈ ಮನೆಯಲ್ಲಿ ನಿಮ್ಮ ಮಾತು ಅಂದರೆ ಕಾಲ್ ಕಸ ಆಗಿ ಹೋಯ್ತು. ತಪ್ಪು ಅವಳ್ದಲ್ಲ ಕಣ, ತಪ್ಪು ನಮ್ಮದು. ಏನು ಹೇಳ್ತಿದ್ದೀರಿ ಯಜಮಾನ್ರೆ? ಹೌದು ಶಂಭು, ತಪ್ಪು ಮಾಡಿಬಿಟ್ವಿ ನಾವು. ಮೀನಾಕ್ಷಿ ಹೇಳ್ದಾಗೆ ಕನಕ ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಮನೆ ಎಲ್ಲ ಸತ್ಯಗಳನ್ನು ಹೇಳ್ಕೊಡ್ಬೇಕಾಗಿತ್ತು. ತಾನಾಗೆ ತಿಳ್ಕೊಂತಾಳೆ ಅಂತ ತಪ್ಪು ಮಾಡಿಬಿಟ್ವಿ ನಾವು. ನಾವು ಪಾತಿ ಹೇಗೆ ಮಾಡ್ತೀವೋ ಹಾಗೆ ನೀರು ನಿಂತ್ಕೊಳ್ಳುತ್ತೆ, ಅದೇ ಪಾತ್ರದಲ್ಲಿ ನೀರು ಹರಿಯುತ್ತೆ. ತಪ್ಪು ಮಾಡಿಬಿಟ್ವಿ ನಾವು. ನಮ್ಮ ಆಲೋಚನೆಗಳನ್ನ ಅವಳಿಗೆ ಹೇಳ್ಕೊಟ್ಟಿದ್ದಿದ್ರೆ ಅದನ್ನೇ ಯೋಚನೆ ದಾಟಿನಲ್ಲಿ ಹೋಗಿ ಈ ಮನೆಯ ಹುಡುಕುಗಳನ್ನು ತಿಳ್ಕೊಳ್ತಾ ಇದ್ಲು. ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ನಾನು. ಹಾಗಾದರೆ ಮುಂದೆ ಏನು ಯಜಮಾನ್ರೆ? ಮುಂದೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಶಂಭು. ನಮ್ಮ ಕನಕಂಗೆ ಯೋಚನೆ ಮಾಡೋ ಶಕ್ತಿ ಇದೆ, ಪಾದರಸ್ತಂತ ಬುದ್ಧಿ ಇದೆ. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ತಿಳ್ಕೊಳ್ತಾಳೆ. ನೀವು ಎದುರಿಗೆ ನಿಂತ್ಕೊಂಡು ಇಷ್ಟೊಂದು ಹೇಳಿದರೂ ಕೇಳಲಿಲ್ಲ. ಇನ್ನು ತಾನಾಗಿ ತಾನೇ ತಿಳ್ಕೊಳ್ಳೋಂಥ ದಾರಿ ಈ ಮನೆಯಲ್ಲಿ ಯಾವುದಿದೆ ಯಜಮಾನ್ರೆ? ನಾವೇ ತಿಳಿಸಿ ಹೇಳ್ಬೇಕಪ್ಪ ಶಂಭು. ಒಂದು ಪ್ರಯತ್ನ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡದ? ಹಿರಿಯರು ಮರಳಿ ಯತ್ನ ಮಾಡುವಂತ ಸುಮ್ಮನೆ ಹೇಳ್ತಾರೇನೋ. ಸಂದರ್ಭ ಸಿಕ್ತಾಗ್ಲೆಲ್ಲ ಕನಕಂಗೆ ನಾವೇ ಬುದ್ಧಿವಾದ ಹೇಳಬೇಕು. ಅಲ್ಲ ಯಜಮಾನ್ರೆ, ಈಗ ನಿಮಗೇ ಬುದ್ಧಿವಾದ ಹೇಳಿ ಹೋದ್ಲು ನಿಮ್ಮ ಸೊಸೆ. ನೀವು ಮತ್ತೆ ಮತ್ತೆ ಅದನ್ನೇ ಹೇಳಿದರೆ ನಿಮ್ಮ ತಲೆ ಸರಿ ಇಲ್ಲ ಅಂತ ಪಟ್ಟ ಕಟ್ಬಿಡ್ತಾರೆ ಅಷ್ಟೇ. ಬರೀ ಬುದ್ಧಿ ಹೇಳೋದಲ್ವೋ ಶಂಭು. ಅವಳೇನೋ ಕೇಳಿದ್ನಲ್ಲ ಕನಕ, ಸಾಕ್ಷಿ ಆಧಾರ ಇವೆಲ್ಲ ತೋರಿಸಿ ಅಂತ. ಅದಕ್ಕೋಸ್ಕರ ಈ ಮನೆಯಲ್ಲಿರೋ ಹೆಗ್ಗಣಗಳು ತೋಡಿರೋ ಬೀಲಗಳನ್ನೆಲ್ಲ ಹುಡುಕಿ ತೋರಿಸ್ಬೇಕು. ಆವಾಗ ಇದನ್ನ ಅವಳು ನಂಬ್ತಾಳೆ. ಒಂದಿನ ನನ್ನ ಮಗನನ್ನು ಬದಲಾಯಿಸ್ತಾಳೆ. ಈ ಮನೆಯಲ್ಲಿರೋ ಹೆಗ್ಗಣಗಳನ್ನು ಒತ್ತು ಓಡಿಸ್ತಾಳೆ. ಆ ನಂಬಿಕೆ ನನಗಿದೆ. ಆದ್ರೆ ಅದನ್ನ ನೋಡೋ ಸೌಭಾಗ್ಯ ನನಗಿದೆ ಅನ್ನೋ ನಂಬಿಕೆ ಇಲ್ಲ ನನಗೆ.
ನೋಡಿದ್ಯಾವಿ ನಿಮ್ಮ ಅಪ್ಪನಿಗೆ ನಮ್ಮ ಬಗ್ಗೆ ಎಷ್ಟು ದ್ವೇಷ ಅಂತ. ಏನ್ ಮಾಡಿದ್ದಕ್ಕಪ್ಪ ಅವ್ರು ನಮ್ಮ ಬಗ್ಗೆ ಇಷ್ಟೊಂದು ವಿಷ ಕಾರ್ತಾರೆ? ನಾವೇ ನಿಮ್ಮ ಆಸ್ತಿ ಹೊಡೆದಿದೀವ, ನಿಮ್ಮ ಅಂತಸ್ತು ಕಿತ್ಕೊಂಡಿದೀವ, ಇಲ್ಲ ನಿಮ್ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ನಡ್ಕೊಂಡಿದೀವ? ಯಾಕೆ ಆಕ್ರೋಶ ಅಂತೀನಿ? ಛೇ, ಬರ್ತಾ ಬರ್ತಾ ಅಪ್ಪ ಹುಚ್ಚುಚ್ಚಾಗಾಡ್ತಿದ್ದಾರೆ. ಅವ್ರಿಗೆ ಅದೇನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾವೇನೋ ಬಿಟ್ಟಿ ಕುಳ್ತಿನೋದಕ್ಕೆ ಗದ್ಗೆಟ್ ಬಂದಿಲ್ ಸೇರ್ಕೊಂಡಿದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದು ನಿಜ ಇರ್ಬೋದು, ಆದ್ರೆ ನಮ್ಮ ಅಕ್ಕನಿಗೆ ಈ ಮನೆಯಲ್ಲಿ ಯಾವ ಸ್ಥಾನನೂ ಇಲ್ವೇನೋ? ಅವಳು ಈ ಮನೆಗೋಸ್ಕರ ಏನು ಮಾಡಿಲ್ವೇನೋ? ಯಾರಾಗಂತ ಹೇಳಿದ್ದು? ಅಮ್ಮನ ಋಣ ತೀರ್ಸ್ಬೇಕು ಅಂದ್ರೆ 7 ಜನ್ಮ ಎತ್ತರೂ ಸಾಕಾಗಲ್ಲ. ಆದ್ರೆ ನಿಮ್ಮ ಅಪ್ಪನಿಗೆ ಕೃತಜ್ಞತೆ ಮನುಷ್ಯತ್ವ ಅನ್ನೋದು ಏನಾದ್ರೂ ಇದೆಯಾ? ಹೆತ್ತು ಮಗನ್ನ ದೂರ ಮಾಡ್ಕೊಂಡು ನಿನ್ ಮೇಲೆ ಪ್ರೀತಿ ವಾತ್ಸಲ್ಯದ ಹೊಳೆನೆ ಹರಿಸಿದ್ಲಲ್ಲ, ಅವಳು ರಾಕ್ಷಸಿನ? ಏಕಾಂಗಿಯಾಗಿ ಎಷ್ಟು ದೊಡ್ಡ ಕಂಪ್ನಿನ ಕಟ್ಟಿ ನಿಲ್ಸದ್ಲಲ್ಲ, ಅವಳು ಮೋಸಗಾತಿನ? ಕೈಯಾರ ಎಲ್ಲ ಅಧಿಕಾರಗಳನ್ನು ಬಿಟ್ಕೊಟ್ಲಲ್ಲ, ಅವಳು ಮಾಟಗಾತಿನ? ಇದನ್ನೆಲ್ಲ ನನ್ನ ಕೈನಲ್ಲಿ ನೋಡ್ಕೊಂಡಿರಕ್ಕಾಗಲ್ಲ ಕಣೋ. ಮಾವ, ಅಮ್ಮಂಗೆ ಈ ಮನೇಲಿ ಹೆಜ್ಜೆ ಹೆಜ್ಜೆಗೆ ಅವಮಾನ ಆಗ್ತಿರೋದನ್ನ ನೋಡಿ ನನ್ನ ಎದೆಯಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಅದೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ಮಪ್ಪ ದೊಡ್ಡವರಪ್ಪ, ಒಂದು ಮಾತು ಹೇಳ್ತಾರೆ ನಿಜ, ಆದ್ರೆ ನಿನ್ನ ಹೆಂಡತಿ ನಮ್ಮನ್ನ ನಮ್ಮ ಅಪ್ಪನ ಹುಣಸೆ ಉಳಿನಲ್ಲಿ ತೊಳೆದು ಬಿಸಾಕ್ತಾ ಇದ್ದಾಳಲ್ಲ, ಅದಕ್ಕೆ ಕುಮ್ಮಕ್ ಕೊಡ್ತಾ ಇರೋದು ನಿಮ್ಮ ಅಪ್ಪನೇ. ನೋಡವಿ, ಇವತ್ತವಳು ನಿಮ್ಮ ಅಪ್ಪನ ಮಾತನ್ನ ನಮ್ದೇ ಇರ್ಬೋದು, ನಾಳೆ ಭಾವ ಹೇಳ್ತಿರೋದೆಲ್ಲ ಸರಿ ಅನ್ಸೋದಕ್ಕೆ ಶುರು ಆಗುತ್ತೆ. ಆಗ ನಾವು ಓಸಿ ನಮ್ಮ ಅಕ್ಕ ಬ್ರಹ್ಮರಾಕ್ಷಸಿ ಅನ್ನೋ ಅಭಿಪ್ರಾಯ ಅವಳಿಗೆ ಬಂದ್ಬಿಡುತ್ತೆ ಕಣೋ. ಆಗ ಭಾವನ್ ಜೊತೆಗೆ ನಿನ್ನ ಹೆಂಡತಿನೂ ಸೇರಿ ನಮ್ಮ ವಿರುದ್ಧ ತಿರುಗಿ ಬೀಳ್ತಾಳೆ, ನಮ್ಮನ್ನ ಒಡೆದಾಳ್ತಾಳೆ, ನಮ್ಮ ಮಧ್ಯೆ ಇರೋ ಪ್ರೀತಿ ವಿಶ್ವಾಸಕ್ಕೆ ಬೆಂಕಿ ಹಾಕ್ತಾಳೋ. ಬೇರೆ ದಾರಿನೇ ಇಲ್ಲದೆ ನಾನು ಚಿತ್ರ ಸಹಿಸ್ಕೊಂಡು ಬಿದ್ದಿರ್ಬೋದು, ಆದ್ರೆ ಇವಳು ಕೈಲಿ ಅನ್ನಿಸ್ಕೊಂಡು ಆಡಿಸ್ಕೊಂಡು ಬಿದ್ದಿರೋದಕ್ಕೆ ಅಕ್ಕನ್ಗೇನ್ ಕರ್ಮ ಬಂದಿದೆ ಹೇಳೋ? ಮಾವ, ನನ್ಗೂ ಎಲ್ಲ ಅರ್ಥ ಆಗುತ್ತೆ. ಈ ಮನೆ ಹಂಗೆ ಬೇಡ, ಎಲ್ಲಾರು ದೂರ ಹೋಗೋಣ ಅಂದ್ರೆ ಅಮ್ಮ ಕೇಳ್ತಿಲ್ವಲ್ಲ. ಅವಿ, ಅಕ್ಕ ನಿನ್ನನ್ ಬಿಟ್ಟು ಆಚೆ ಹೋಗಲ್ಲ, ನೀನು ಅವಳು ಚೆನ್ನಾಗಿರೋ ಹಾಗೆ ನೋಡ್ಕೊಳಕ್ ಆಗ್ತಿಲ್ಲ, ಕೊನೆಗೆ ಅವಳು ಹೇಳಾನೆ ಈ ಮನೆಯಿಂದ ಆಚೆ ಹೋಗೋದು. ಮಾವ, ಏನ್ ಹೇಳ್ತಿದ್ಯಾ ನೀನು? ಮತ್ತಿನ್ನೇನೋ, ಯಾವತ್ತು ನಿನ್ ಹೆಂಡತಿ ಎದುರು ನಿಂತು ಮಾತಾಡ್ತಾಳೋ ಅವತ್ತೇ ಅಕ್ಕ ಅವಮಾನ ತಡಿಲಾರ್ದೆ ನೇಣ್ ಹಾಕೊಂಡು ಸತ್ತೋಗ್ತಾಳೆ. ನೋ, ಇಲ್ಲ, ಹಾಗಾಗಕ್ ನಾನು ಬಿಡಲ್ಲ. ಅಮ್ಮ ಇಲ್ದೆ ಒಂದ್ ಕ್ಷಣ ನಾನು ಬದುಕಿರಲ್ಲ. ಏನೋ ಮಾಡ್ತೀಯಾ? ನಿನ್ ಕೈನಲ್ಲಿ ಏನ್ ಮಾಡಕ್ ಆಗುತ್ತೆ? ಮಾವ, ಅವಳಿ ಮನೇಲಿ ಇದ್ರೆ ತಾನೇ ಇಷ್ಟೆಲ್ಲ ಆಗೋದು. ಅವಳೇ ಇಲ್ದಿದ್ರೆ? ಏ ಅವಿ, ಏನ್ ಹೇಳ್ತಾ ಇದೀಯ ನೀನು? ಹೌದು ಮಾವ, ಅವಳು ಆಗೋಳೆ ಈ ಮನೆಯಿಂದ ಶಾಶ್ವತವಾಗಿ ಹೋಗ್ಬೇಕು. ಹಾಗ್ ಮಾಡ್ತೀನಿ. ಅದೇ ಕಣೋ, ಹೇಗೆ ಅಂತ? ಸೂಪರ್ ಅವಿ, ಗೋ ಹೆಡ್, ನಿನ್ನ ಪ್ಲಾನು ಸಕ್ಸಸ್ ಆಗುತ್ತೆ. ನಿನ್ನ ಜೊತೆ ನಾನಿರ್ತೀನೋ.